ಹಾಯ್ ಹಲೋ ಎಲ್ಲ ನನ್ನ ಮುದ್ದು ವಿದ್ಯಾರ್ಥಿಗಳಿಗೆ ಇನ್ಸ್ಪೈರ್ ನವೋದಯ ಧಾರವಾಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಒಂದು ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಿಸಿದಂಥ ಹಲವಾರು ಕ್ವಶನ್ಸ್ಗಳನ್ನು ಹೊಸ ಕ್ವಶನ್ಸ್ಗಳನ್ನು ನಾನು ನಿಮ್ಮ ಮುಂದೆ ತೊಗೊಂಬಂದೀನಿ. ಇವಾಗ ಏನು ಮಾಡೋಣ್ರಿ, ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ್ರಿ. ಫಸ್ಟ್ ಒಂದು ಕ್ವಶನ್, ಕನ್ನಡದ ಮೊದಲ ಪತ್ರಿಕೆ ಯಾವುದು? ಕನ್ನಡದ ಮೊದಲ ಪತ್ರಿಕೆ ಯಾವುದು? ಆಪ್ಷನ್ ಎ ಕನ್ನಡ ಪ್ರಭ, ಆಪ್ಷನ್ ಬಿ ಉದಯವಾಣಿ, ಆಪ್ಷನ್ ಸಿ ವಿಜಯ ಕರ್ನಾಟಕ, ಆಪ್ಷನ್ ಡಿ ಮಂಗಳೂರು ಸಮಾಚಾರ. ಕನ್ನಡದ ಮೊದಲ ಪತ್ರಿಕೆ ಯಾವುದಪ್ಪ ಅಂತಂದರೆ ಆಪ್ಷನ್ ಡಿ ಈಸ್ ಅ ರೈಟ್ ಆನ್ಸರ್. ಯಾವುದು? ಮಂಗಳೂರು ಸಮಾಚಾರ. ಇದನ್ನು 1843ರಲ್ಲಿ ಹರ್ಮನ್ ಮೋಗ್ಲಿಂಗ್ ಎಂಬವರು ಏನು ಮಾಡ್ತಾರೆ ಅಂತಂದರೆ ಸ್ಥಾಪನೆ ಮಾಡ್ತಾರೆ. ಇಲ್ಲದಾರ ನೋಡ್ರಿ, ಹರ್ಮನ್ ಮೋಗ್ಲಿಂಗ್ ಇವರು ಏನು ಮಾಡ್ತಾರೆ ಅಂತಂದರೆ 1843ರಲ್ಲಿ ಏನು ಮಾಡ್ತಾರೆ, ಮಂಗಳೂರು ಸಮಾಚಾರ ಎಂಬ ಒಂದು ಪತ್ರಿಕೆಯನ್ನು ಸ್ಥಾಪನೆ ಮಾಡ್ತಾರೆ. ನೆಕ್ಸ್ಟ್ ಕ್ವಶನ್ ಅನ್ನು ನೋಡೋಣ. ಇಲ್ಲಿ ಅದ ನೋಡ್ರಿ, ಮಂಗಳೂರು ಸಮಾಚಾರ ಒಂದು ಪತ್ರಿಕೆ ಯಾವ ರೀತಿಯಾಗಿತ್ತು ಅನ್ನೋದನ್ನು ನಾವು ಒಂದು ಚಿತ್ರದ ಮೂಲಕನೂ ಕೂಡ ನಾವೇನು ಮಾಡ್ಬೋದು, ಇಲ್ಲಿ ತಿಳ್ಕೊಬೋದು. ಅದನ್ನು ಸ್ಥಾಪನೆ ಮಾಡಿದವರು ಯಾರು? ಹರ್ಮನ್ ಮೋಗ್ಲಿಂಗ್. ಹೌದಾ? ಹರ್ಮನ್ ಮೋಗ್ಲಿಂಗ್ ಇವರನ್ನು ನಾವೇನಂತ ಕರಿತೀವಿ ಅಂತಂದರೆ ಮಂಗಳೂರು ಸಮಾಚಾರವನ್ನು ಸ್ಥಾಪನೆ ಮಾಡಿದವರ ಒಬ್ಬ ವ್ಯಕ್ತಿ. ಇವರು ಇಲ್ಲಿದಾರ ನೋಡ್ರಿ, ಹರ್ಮನ್ ಮೋಗ್ಲಿಂಗ್. ಹೌದಾ? ಇನ್ನು ನೆಕ್ಸ್ಟ್ ಕ್ವಶನ್, ರಾಷ್ಟ್ರಗೀತೆಯನ್ನು ಹಾಡಲು ತೆಗೆದುಕೊಳ್ಳುವ ಸಮಯ. ರಾಷ್ಟ್ರಗೀತೆ ಅಂತಂದರೆ ನಮ್ಮ ಒಂದು ಭಾರತದ ರಾಷ್ಟ್ರಗೀತೆ ಯಾವುದಪ್ಪ ಅಂತಂದರೆ ಜನಗಣಮನ. ಈ ಒಂದು ರಾಷ್ಟ್ರಗೀತೆಯನ್ನು ಹಾಡಲಿಕ್ಕೆ ನಾವು ಎಷ್ಟು ಸಮಯವನ್ನು ತೆಗೆದುಕೊಳ್ತೀವಿ? ಹೌದಾ? ಆಪ್ಷನ್ ಎ 52 ಸೆಕೆಂಡ್, ಆಪ್ಷನ್ ಬಿ 42 ಸೆಕೆಂಡ್, ಆಪ್ಷನ್ ಸಿ 25 ಸೆಕೆಂಡ್, ಆಪ್ಷನ್ ಡಿ 60 ಸೆಕೆಂಡ್ ಅಂತ ಅದ. ನಾವು ರಾಷ್ಟ್ರಗೀತೆಯನ್ನು ಹಾಡಲಿಕ್ಕೆ ತೆಗೆದುಕೊಳ್ಳುವಂತಹ ಒಂದು ಸಮಯ ಎಷ್ಟಪ್ಪ ಅಂತಂದರೆ ಆಪ್ಷನ್ ಎ ಈಸ್ ಅ ರೈಟ್ ಆನ್ಸರ್, 52 ಸೆಕೆಂಡ್. ನಾವು ಒಂದು ರಾಷ್ಟ್ರಗೀತೆ ಜನಗಣಮನ, ನಮ್ಮ ಒಂದು ರಾಷ್ಟ್ರಗೀತೆಯನ್ನು ಹಾಡಲಿಕ್ಕೆ ನಾವು ತೆಗೆದುಕೊಳ್ಳುವಂಥ ಸಮಯ ಎಷ್ಟು? 52 ಸೆಕೆಂಡ್. ಇನ್ನು ನೆಕ್ಸ್ಟ್ ಕ್ವಶನ್, ಕರ್ನಾಟಕದ ಒಟ್ಟು ವಿಸ್ತೀರ್ಣ ಅಂತ ಕೇಳಿದ್ದಾರೆ. ಹೌದಾ? ಕರ್ನಾಟಕದ ಒಟ್ಟು ವಿಸ್ತೀರ್ಣ. ಆಪ್ಷನ್ ಎ 1,91,791 ಕಿಲೋಮೀಟರ್, ಆಪ್ಷನ್ ಬಿ 1,91,790 ಕಿಲೋಮೀಟರ್, ಆಪ್ಷನ್ ಸಿ 1,81,791 ಚದರ ಕಿಲೋಮೀಟರ್, ಆಪ್ಷನ್ ಡಿ ಏನು ಕೊಟ್ಟಿದ್ದಾನೆ? 1,91,791 ಕಿಲೋಮೀಟರ್ ಅಂತ ಕೊಟ್ಟಿದ್ದಾನೆ. ಹೌದಾ? ಇಲ್ಲಿ ನೋಡ್ರಿ ವಿದ್ಯಾರ್ಥಿಗಳೇ, ಕರ್ನಾಟಕದ ಒಟ್ಟು ವಿಸ್ತೀರ್ಣ ಎಷ್ಟದ ರೀ? ಆಪ್ಷನ್ ಡಿ ಇಸ್ ಅ ರೈಟ್ ಆನ್ಸರ್. ಯಾವುದ್ರಿ? ಆಪ್ಷನ್ ಡಿ 1,91,791 ಚದರ ಕಿಲೋಮೀಟರ್ ಏನಪ್ಪ ಅಂದರೆ ನಮ್ಮ ಒಂದು ಕರ್ನಾಟಕದ ಒಟ್ಟು ವಿಸ್ತೀರ್ಣ. ಇದು ಏನಪ್ಪ ಅಂದರೆ ನಮ್ಮದು ಒಂದು ಕರ್ನಾಟಕದ ಮ್ಯಾಪ್. ಹೌದಾ? ಕರ್ನಾಟಕದ ಮ್ಯಾಪನ್ನು ನಾವು ನೋಡೋಣ. ಇಲ್ಲಿ ನೋಡ್ರಿ, ನಮ್ಮದು ಒಂದು ಕರ್ನಾಟಕದ ಒಟ್ಟು ವಿಸ್ತೀರ್ಣ ಎಷ್ಟು ರೀ? 1,91,791 ಸ್ಕ್ವೇರ್ ಕಿಲೋಮೀಟರ್ ಅಥವಾ ಚದರ ಕಿಲೋಮೀಟರ್ ಅಂತ ನಾವೇನು ಮಾಡ್ತೀವಿ, ಕರಿತೀವಿ. ಹೌದಾ? ಇಲ್ಲಿ ನಮ್ಮದು ಒಂದು ಕರ್ನಾಟಕದ ಮ್ಯಾಪನ್ನು ನಾವು ನೋಡಿದಾಗ ಕರ್ನಾಟಕದ ತುತ್ತ ತುದಿಯ ಜಿಲ್ಲೆ ಯಾವುದು ಅಂತ ಕ್ವಶನ್ಸ್ ಆದ್ರಿ. ಕರ್ನಾಟಕದ ತುತ್ತ ತುದಿಯ ಜಿಲ್ಲೆ ಯಾವುದ್ರಿ ಅಂತಂದರೆ ನಮ್ಮ ಒಂದು ಉತ್ತರಕ್ಕೆ ಕಂಡು ಬರುವಂತಹ ಜಿಲ್ಲೆ ಯಾವುದು ಅಂತಂದರೆ ಬೀದರನ್ನು ನಾವು ಕರ್ನಾಟಕದ ಉತ್ತರದ ತುತ್ತ ತುದಿಯ ಜಿಲ್ಲೆ ಅಂತ ಕರಿತೀವಿ. ಹೌದಾ? ಕರ್ನಾಟಕದ ಉತ್ತರದ ತುತ್ತ ತುದಿಯ ಜಿಲ್ಲೆ ಯಾವುದು ಅಂತ ಕೇಳಿದರೆ ಯಾವುದ್ರಿ? ಬೀದರನ್ನು ನಾವು ಕರ್ನಾಟಕದ ಉತ್ತರದ ತುತ್ತ ತುದಿಯ ಜಿಲ್ಲೆ ಅಂತ ಕರಿತೇವೆ ವಿದ್ಯಾರ್ಥಿಗಳೇ. ಇನ್ನು ಕರ್ನಾಟಕದ ದಕ್ಷಿಣದ ತುತ್ತ ತುದಿಯ ಜಿಲ್ಲೆ ಯಾವುದು? ಹೌದಾ? ಇಲ್ಲಿ ನಾವು ಯಾವುದನ್ನು ನೋಡಿದ್ವಿ? ಉತ್ತರದ ತುತ್ತ ತುದಿಯನ್ನು ನೋಡಿದ್ವಿ. ಹೌದಾ? ಇನ್ನು ದಕ್ಷಿಣದ ತುತ್ತ ತುದಿ ಯಾವುದಪ್ಪ ಅಂತಂದರೆ ನಾವು ಚಾಮರಾಜನಗರ. ಕರ್ನಾಟಕದ ದಕ್ಷಿಣದ ತುತ್ತ ತುದಿಯ ಜಿಲ್ಲೆ ಯಾವುದ್ರಿ ಅಂತಂದರೆ ಯಾವುದ್ರಿ? ಚಾಮರಾಜನಗರ. ಇನ್ನು ನೋಡ್ರಿ, ಇಲ್ಲಿ ನಾವು ಉತ್ತರದ್ದು ನೋಡಿದ್ವಿ, ದಕ್ಷಿಣದ್ದು ನೋಡಿದ್ವಿ. ಇನ್ನು ಪೂರ್ವದ ತುತ್ತ ತುದಿ ಕೋಲಾರ. ಪೂರ್ವದ ತುತ್ತ ತುದಿ ಯಾವುದ್ರಿ ವಿದ್ಯಾರ್ಥಿಗಳೇ? ಕೋಲಾರವನ್ನು ನಾವು ಕರ್ನಾಟಕದ ಪೂರ್ವದ ತುತ್ತ ತುದಿಯ ಜಿಲ್ಲೆ ಅಂತ ಕರಿತೇವೆ. ಯಾವುದ್ರಿ? ಕೋಲಾರ. ಇನ್ನು ಪಶ್ಚಿಮಕ್ಕೆ ಬಂದರೆ ಯಾವುದು? ಕರ್ನಾಟಕದ ಪಶ್ಚಿಮದ ತುತ್ತ ತುದಿಯ ಜಿಲ್ಲೆ ಯಾವುದಪ್ಪ ಅಂತಂದರೆ ಉತ್ತರ ಕನ್ನಡ.
ಉತ್ತರ ಕನ್ನಡವನ್ನು ನಾವು ಕರ್ನಾಟಕದ ಪಶ್ಚಿಮದ ತುತ್ತ ತುದಿಯ ಜಿಲ್ಲೆ ಅಂತ ಕರಿತೀವಿ. ಹೌದಾ? ನಮ್ಮ ಒಂದು ಕರ್ನಾಟಕ ಎಷ್ಟು ಕರಾವಳಿ ತೀರ ಪ್ರದೇಶವನ್ನು ಹೊಂದಿದ? ಕರ್ನಾಟಕದ ಕರಾವಳಿ ತೀರ ಪ್ರದೇಶ, ಕರ್ನಾಟಕದ ಕರಾವಳಿ ತೀರ ಪ್ರದೇಶ, ನಮ್ಮ ಒಂದು ಕರ್ನಾಟಕ ಕರಾವಳಿ ತೀರ ಪ್ರದೇಶವನ್ನು ಎಷ್ಟು ಹಂಚಿಕೆಯನ್ನು ಮಾಡಿಕೊಂಡದ ಅಂತಂದರೆ 320 ಕಿಲೋಮೀಟರ್. 320 ಕಿಲೋಮೀಟರ್ ಅಷ್ಟು ಏನು ಮಾಡ್ತದೆ ಅಂದರೆ ನಮ್ಮ ಒಂದು ಕರ್ನಾಟಕ ಕರಾವಳಿ ತೀರ ಪ್ರದೇಶವನ್ನು ಏನು ಮಾಡಿದೆ? ಹೊಂದಿದೆ. ಹೌದಾ? ಇಲ್ಲಿ ನೋಡಿರಿ, ಆ ಯಾವ ಯಾವ ಜಿಲ್ಲೆಯಲ್ಲಿ ನಾವು ಕರ್ನಾಟಕದಲ್ಲಿ ಇರುವಂತಹ ಜಿಲ್ಲೆಗಳು, ಯಾವ ಜಿಲ್ಲೆಗಳು ಒಂದು ಕರಾವಳಿ ತೀರ ಪ್ರದೇಶವನ್ನು ಹೊಂದಿದವ? ಯಾವ ಜಿಲ್ಲೆಗಳು ವಿದ್ಯಾರ್ಥಿಗಳು? 3 ಜಿಲ್ಲೆಗಳು ಬರ್ತಾವ್ರಿ. ಯಾವ್ಯಾವ ಅಂತಂದರೆ ಒಂದು ಉತ್ತರ ಕನ್ನಡ, ಇನ್ನೊಂದು ಉಡುಪಿ, ಇನ್ನೊಂದು ದಕ್ಷಿಣ ಕನ್ನಡ. ಈ 3 ಜಿಲ್ಲೆಗಳು ಏನಪ್ಪ ಅಂತಂದರೆ ಕರಾವಳಿ ತೀರವನ್ನು, ಕರ್ನಾಟಕದ ಕರಾವಳಿ ತೀರ ಪ್ರದೇಶವನ್ನು ಹೊಂದಿದಂತಹ ಜಿಲ್ಲೆಗಳು. ಯಾವುದ್ರಿ? ಕರ್ನಾಟಕದ ಕರಾವಳಿ ತೀರ ಪ್ರದೇಶವನ್ನು ಹೊಂದಿದ ಜಿಲ್ಲೆಗಳು ಎಷ್ಟು? 3. ಕರ್ನಾಟಕದ ಕರಾವಳಿ ತೀರ ಪ್ರದೇಶ ಹೊಂದಿದ ಜಿಲ್ಲೆಗಳು ಎಷ್ಟು? 3 ಜಿಲ್ಲೆ. ಎಷ್ಟಪ್ಪ ಅಂದರೆ 3 ಜಿಲ್ಲೆಗಳು ಏನು ಮಾಡಿದೆ ಅಂದರೆ ನಮ್ಮ ಕರ್ನಾಟಕದಲ್ಲಿ ಕರಾವಳಿ ತೀರ ಪ್ರದೇಶವನ್ನು ಹೊಂದಿದ ಜಿಲ್ಲೆಗಳು ಎಷ್ಟು? 3. ಯಾವ್ಯಾವ್ರಿ? ಒಂದು ಉತ್ತರ, ಒಂದು ಯಾವುದು ನೋಡೋಣ, ಇಲ್ಲಿ ಬೇರೆ ಪೆನ್ನನ್ನು ಯೂಸ್ ಮಾಡೋಣ. ಒಂದು ಉತ್ತರ ಕನ್ನಡ, ಸೆಕೆಂಡ್ ಒನ್ ಉಡುಪಿ, ಸೆಕೆಂಡ್. ಇನ್ನು ಥರ್ಡ್ ದಕ್ಷಿಣ ಕನ್ನಡ. ಈ 3 ಜಿಲ್ಲೆಗಳು ಏನು ವಿದ್ಯಾರ್ಥಿಗಳೇ ಅಂತಂದರೆ ನಮ್ಮ ಒಂದು ಕರ್ನಾಟಕದಲ್ಲಿ ಕರಾವಳಿ ತೀರ ಪ್ರದೇಶವನ್ನು ಹೊಂದಿದ ಅಥವಾ ಹಂಚಿಕೊಂಡ ಜಿಲ್ಲೆಗಳು ಯಾವ್ಯಾವ್ರಿ? ಒಂದು ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ. ಒಟ್ಟು ನಮ್ಮ ಕರ್ನಾಟಕದ ಕರಾವಳಿ ತೀರ ಪ್ರದೇಶ ಎಷ್ಟದ ಅಂತಂದರೆ 320 ಕಿಲೋಮೀಟರ್ ಅಂತ ನಾವು ಹಾಕಬೇಕು. ಕರ್ನಾಟಕದ ರಾಜ್ಯ ಲಾಂಛನ ಅಂತ ಕೇಳಿದ್ದಾರೆ. ಹೌದಾ? ಸೊ ಇಲ್ಲಿ ನೋಡ್ರಿ, ಆಪ್ಷನ್ ಎ ಗಂಡಬೇರುಂಡ, ಆಪ್ಷನ್ ಬಿ ಪೂರ್ಣ ಕುಂಭ, ಆಪ್ಷನ್ ಸಿ ಕಮಲ, ಆಪ್ಷನ್ ಡಿ ಸೂರ್ಯ ಅಂತ ಕ್ವಶನ್ ಅದ. ಹೌದಾ? ಆನ್ಸರ್ಗಳು ಕೊಟ್ಟಿದ್ದಾರೆ. ಇಲ್ಲಿ ನಮಗ ಕರ್ನಾಟಕದ ರಾಜ್ಯ ಲಾಂಛನ ಅಂತ ಕೊಟ್ಟಿದ್ದಾರೆ. ಸೊ ಆಪ್ಷನ್ ಎ ಏನಪ್ಪ ಅಂತಂದರೆ ಸರಿಯಾದ ಉತ್ತರ, ಗಂಡ ಬೇರುಂಡ. ಹೌದಾ? ಇನ್ನು ಆಪ್ಷನ್ ಬಿ ಪೂರ್ಣ ಕುಂಭ ಅಂತ ಕೊಟ್ಟಿದ್ದಾರೆ. ಹೌದಾ? ಪೂರ್ಣ ಕುಂಭ ಅಂತ ಕೊಟ್ಟಿದ್ದಾನೆ. ಇದು ಯಾವ ಒಂದು ರಾಜ್ಯದ ಲಾಂಛನ ಅಂತಂದರೆ ಆಂಧ್ರ ಪ್ರದೇಶದ ಒಂದು ರಾಜ್ಯ ಲಾಂಛನ ಯಾವುದಪ್ಪ ಅಂತಂದರೆ ಪೂರ್ಣ ಕುಂಭವನ್ನು ಕರಿತೇವೆ. ಇನ್ನು ಕಮಲ ಇದು ಯಾವ ಒಂದು ರಾಜ್ಯದ ಲಾಂಛನ? ಕಮಲ ಯಾವ ಒಂದು ರಾಜ್ಯದ ಲಾಂಛನ ಅಂತಂದರೆ ಇದು ಅಸ್ಸಾಂ ರಾಜ್ಯದ ಲಾಂಛನ. ಅಸ್ಸಾಂ ರಾಜ್ಯದ ಲಾಂಛನ ಯಾವುದಪ್ಪ ಅಂತಂದರೆ ಕಮಲ. ಇನ್ನು ಸೂರ್ಯ ಇದು ಯಾವುದಪ್ಪ ಅಂತಂದರೆ ಗೋವಾದ ಒಂದು ರಾಜ್ಯ ಲಾಂಛನ ಯಾವುದಂತಂದರೆ ಸೂರ್ಯನನ್ನ ಗೋವಾದ ರಾಜ್ಯ ಲಾಂಛನ ಸೂರ್ಯ. ಇದು ಗೋವಾ ರಾಜ್ಯದ ಲಾಂಛನ. ನಮ್ಮ ಕರ್ನಾಟಕದ ರಾಜ್ಯ ಲಾಂಛನವಾದಂತಹ ಗಂಡಬೇರುಂಡ ಇಲ್ಲಿ ಅದ ನೋಡ್ರಿ. ಇದು ಏನಪ್ಪ ಅಂತಂದರೆ ನಮ್ಮದು ಒಂದು ಕರ್ನಾಟಕದ ರಾಜ್ಯ ಲಾಂಛನ ಅಂತ ನಾವು ಕರಿತೀವಿ. ಇನ್ನು ನೆಕ್ಸ್ಟ್ ಕ್ವಶನ್, ಭಾರತದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶ ಅಂತ ಕ್ವಶನ್ ಅದ. ಹೌದಾ? ಭಾರತದಲ್ಲಿ ಅತಿ ಹೆಚ್ಚು ಮಳೆ ಬೀಳುವಂತಹ ಪ್ರದೇಶ ಯಾವುದು? ಆಪ್ಷನ್ ಎ ಜೈಸಲ್ಮೇರ್, ಆಪ್ಷನ್ ಬಿ ಚಿತ್ರದುರ್ಗ ಜಿಲ್ಲೆಯ ನಾಯಕನಹಟ್ಟಿ, ಆಪ್ಷನ್ ಸಿ ಆಗುಂಬೆ, ಆಪ್ಷನ್ ಡಿ ಮೇಘಾಲಯದ ಮೌಸಿಂಗ್ರಾಮ್ ಅಂತ ಕೊಟ್ಟಿದ್ದಾರೆ. ಹೌದಾ? ಆಪ್ಷನ್ ಡಿ ಏನಪ್ಪ ಅಂತಂದರೆ ಸರಿಯಾದ ಉತ್ತರ. ನಮ್ಮ ಒಂದು ಭಾರತದಲ್ಲಿ ಅತಿ ಹೆಚ್ಚು ಮಳೆ ಬೀಳುವಂತಹ ಪ್ರದೇಶ ಯಾವುದಪ್ಪ ಅಂತಂದರೆ ಮೇಘಾಲಯದ ಮೌಸಿಂಗ್ರಾಮ್.
ಇದನ್ನು ನಾವು ಭಾರತದಲ್ಲಿ ಅತಿ ಹೆಚ್ಚು ಮಳೆ ಬೀಳುವಂತಹ ಪ್ರದೇಶ ಅಂತ ಕರಿತೀವಿ. ಇನ್ನು ಜೈಸಲ್ಮೇರ್ ಆಪ್ಷನ್ ಎ ನೋಡ್ರಿ, ಜೈಸಲ್ಮೇರ್ ಇದು ಎಲ್ಲಿ ಕಂಡು ಬರ್ತದೆ ಅಂತಂದರೆ ನಮ್ಮ ರಾಜಸ್ಥಾನ. ಸೊ ರಾಜಸ್ಥಾನದಲ್ಲಿ ಕಂಡು ಬರುವಂತಹ ಒಂದು ಜೈಸಲ್ಮೇರದಲ್ಲಿ ಏನಪ್ಪಾ ಅಂತಂದರೆ ಅತಿ ಕಡಿಮೆ ಮಳೆ ಬೀಳುವಂತಹ ಒಂದು ಪ್ರದೇಶ. ಇಲ್ಲಿ ಕಡಿಮೆ ಮಳೆ ಬೀಳ್ತದ. ಭಾರತದ ಅತಿ ಕಡಿಮೆ ಮಳೆ ಬೀಳುವಂತಹ ಪ್ರದೇಶ ಯಾವುದು ಅಂತಂದರೆ ರಾಜಸ್ಥಾನದ ಜೈಸಲ್ಮೇರ್. ಇನ್ನು ಚಿತ್ರದುರ್ಗ ಜಿಲ್ಲೆಯ ನಾಯಕನಹಟ್ಟಿ ಅಂತ ಕೊಟ್ಟಿದ್ದಾನೆ, ಹೌದಾ? ಇದು ಏನಪ್ಪ ಅಂತಂದರೆ ಕರ್ನಾಟಕದಲ್ಲಿ ಅತಿ ಕಡಿಮೆ ಮಳೆ ಬೀಳುವಂತಹ ಒಂದು ಜಿಲ್ಲೆ. ಕರ್ನಾಟಕದಲ್ಲಿ ಅತಿ ಕಡಿಮೆ ಮಳೆ ಬೀಳುವಂತಹ ಜಿಲ್ಲೆ, ಅತಿ ಕಡಿಮೆ ಮಳೆ ಬೀಳುವ ಜಿಲ್ಲೆ ಯಾವುದನ್ನು ಕರಿತೇವ್ರಿ? ನಾವು ಚಿತ್ರದುರ್ಗ ಜಿಲ್ಲೆಯ ನಾಯಕನಹಟ್ಟಿ ಅಂತ ಕರಿತೀವಿ. ಇನ್ನು ಆಗುಂಬೆ ಇದು ಏನಪ್ಪ ಅಂದರೆ ನಮ್ಮ ಒಂದು ದಕ್ಷಿಣ ಭಾರತದಲ್ಲಿ ಕಂಡು ಬರ್ತದ. ಇದು ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಳೆ ಬೀಳುವಂತಹ ಒಂದು ಪ್ರದೇಶ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಳೆ ಬೀಳುವಂತಹ ಒಂದು ಪ್ರದೇಶ ಯಾವುದು ಅಂತಂದರೆ ಆಗುಂಬೆ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಳೆ ಬೀಳುವಂತಹ ಒಂದು ಪ್ರದೇಶ ಅಂತ ನಾವು ಕರಿತೇವೆ. ಸೊ ಈ ರೀತಿಯಾಗಿ ಏನು ಮಾಡಿದ್ವಿ ಅಂತಂದರೆ ನಾವು ನೋಡಿದ್ವಿ. ಇಲ್ಲಿ ನೋಡ್ರಿ, ನಮ್ದು ಒಂದು ಮೌಸಿಂಗ್ರಾಮ್ ಅಂತ ಅದ, ಹೌದಾ? ಭಾರತದಲ್ಲಿ ಅತಿ ಹೆಚ್ಚು ಮಳೆ ಬೀಳುವಂತಹ ಒಂದು ಪ್ರದೇಶ ಯಾವುದು? ಮೌಸಿಂಗ್ರಾಮ್ ಅಂತ ಅದ. ಸೊ ಇಲ್ಲಿ ನೋಡ್ರಿ, ನಮ್ದು ಅದರ ಒಂದು ವಿಲೇಜ್ ಅನ್ನು ನಾವು ಇಲ್ಲಿ ನೋಡ್ಬೋದು. ಇಲ್ಲಿ ನೋಡ್ರಿ ಯಾವ ರೀತಿಯಾಗಿ ಮಳೆ ಬೀಳುತ್ತದ ಅಲ್ಲಿ ಅಂತಂದ್ರೆ ಅತಿ ಹೆಚ್ಚಾಗಿ ಏನಾಗ್ತದ ಅಲ್ಲಿ ಮಳೆ ಬೀಳುವಂತಹ ಒಂದು ಪ್ರದೇಶ ಅಂತ ನಾವು ಕರಿತೀವಿ. ಸೊ ನೆಕ್ಸ್ಟ್ ಕ್ವಶನ್, ಕರ್ನಾಟಕದ ಉಕ್ಕಿನ ಮನುಷ್ಯ. ಕರ್ನಾಟಕದ ಉಕ್ಕಿನ ಮನುಷ್ಯ ಅಂತ ಯಾರನ್ನ ಕರೀತಾರೆ? ಆಪ್ಷನ್ ಎ ಬಸಪ್ಪ ಶಾಸ್ತ್ರಿ, ಆಪ್ಷನ್ ಬಿ ಹಳ್ಳಿಕೇರಿ ಗುದ್ಲೆಪ್ಪ, ಆಪ್ಷನ್ ಸಿ ಟಿಪ್ಪು ಸುಲ್ತಾನ್, ಆಪ್ಷನ್ ಡಿ ಸರ್ದಾರ್ ವಲ್ಲಭಾಯಿ ಪಟೇಲ್ ಅಂತ ಕೊಟ್ಟಿದ್ದಾರೆ, ಹೌದಾ? ಸೊ ನಾವೇನು ಮಾಡ್ತೇವೆ, ಆಟೋಮೆಟಿಕಲಿ ನಮಗೆ ಆನ್ಸರ್ ಏನಪ್ಪ ಅಂತಂದರೆ ನಾವು ಸರ್ದಾರ್ ವಲ್ಲಭಾಯಿ ಪಟೇಲ್ ಅಂತ ಹಾಕ್ತೀವಿ. ಸೊ ಅವರು ಸರ್ದಾರ್ ವಲ್ಲಭಾಯಿ ಪಟೇಲ್ ಕರ್ನಾಟಕದ ಉಕ್ಕಿನ ಮನುಷ್ಯ ಅಲ್ಲ ರೀ, ಭಾರತದ ಉಕ್ಕಿನ ಮನುಷ್ಯ. ಕರ್ನಾಟಕದ ಉಕ್ಕಿನ ಮನುಷ್ಯ ಯಾರಪ್ಪ ಅಂತಂದರೆ ನಾವು ಹಳ್ಳಿಕೇರಿ ಗುದ್ಲೆಪ್ಪ ಇವರನ್ನು ನಾವೇನು ಮಾಡ್ತೀವಿ, ಕರ್ನಾಟಕದ ಉಕ್ಕಿನ ಮನುಷ್ಯ ಅಂತ ಕರಿತೀವಿ, ಹೌದಾ? ಹಳ್ಳಿಕೇರಿ ಗುದ್ಲೆಪ್ಪ. ಇನ್ನು ಬಸಪ್ಪ ಶಾಸ್ತ್ರಿ ಇವರನ್ನ ಕರ್ನಾಟಕದ ಕಾಳಿದಾಸ ಅಂತ ಕರಿತೀವಿ. ಕರ್ನಾಟಕದ ಕಾಳಿದಾಸ ಯಾರ್ರೀ? ಬಸಪ್ಪ ಶಾಸ್ತ್ರಿ, ಕರ್ನಾಟಕದ ಕಾಳಿದಾಸ. ನೆಕ್ಸ್ಟು ಟಿಪ್ಪು ಸುಲ್ತಾನ್, ಎಲ್ಲರಿಗೂ ಗೊತ್ತದ, ಮೈಸೂರಿನ ಹುಲಿ ಅಂತ ನಾವು ಯಾರನ್ನ ಕರಿತೇವ್ರಿ? ಟಿಪ್ಪು ಸುಲ್ತಾನ್ ಅವರನ್ನ ಕರಿತೇವಿ. ಮೈಸೂರಿನ ಹುಲಿ, ಮೈಸೂರಿನ ಹುಲಿ ಯಾರ್ರೀ? ಟಿಪ್ಪು ಸುಲ್ತಾನ್ ಅವರನ್ನು ನಾವು ಮೈಸೂರಿನ ಹುಲಿ ಅಂತ ಕರಿತೀವಿ. ಇನ್ನು ಸರ್ದಾರ್ ವಲ್ಲಭಾಯಿ ಪಟೇಲ್ ಇವರನ್ನು ನಾವು ಭಾರತದ ಉಕ್ಕಿನ ಮನುಷ್ಯ ಅಂತ ಕರಿತೀವಿ, ಹೌದಾ? ಭಾರತದ ಉಕ್ಕಿನ ಮನುಷ್ಯ ಯಾರ್ರೀ? ಸರ್ದಾರ್ ವಲ್ಲಭಾಯಿ ಪಟೇಲ್, ಹೌದಾ? ಭಾರತದ ಉಕ್ಕಿನ ಮನುಷ್ಯ, ಭಾರತದ ಉಕ್ಕಿನ ಮನುಷ್ಯ ಅಂತ ಯಾರನ್ನ ಕರೀತಾರೆ ಅಂತಂದ್ರೆ ಸರ್ದಾರ್ ವಲ್ಲಭಾಯಿ ಪಟೇಲ್. ಸೊ ಇಲ್ಲಿ ಕರ್ನಾಟಕದ ಉಕ್ಕಿನ ಮನುಷ್ಯ ಯಾರಿ? ಹಳ್ಳಿಕೇರಿ ಗುದ್ಲೆಪ್ಪ ಇಲ್ಲಿದ್ದಾರೆ ನೋಡ್ರಿ. ಇವರೇ ಏನಪ್ಪಾ ಅಂತಂದ್ರೆ ನಮ್ದು ಕರ್ನಾಟಕದ ಉಕ್ಕಿನ ಮನುಷ್ಯ ಅಂತ ಕರೀತಾರೆ. ನೆಕ್ಸ್ಟ್ ಕ್ವಶನ್, ಕನ್ನಡದ ಮೊದಲ ರಾಷ್ಟ್ರಕವಿ ಯಾರು? ಕನ್ನಡದ ಮೊದಲ ರಾಷ್ಟ್ರಕವಿ ಯಾರು? ಆಪ್ಷನ್ ಎ ಕುವೆಂಪು, ಆಪ್ಷನ್ ಬಿ ಎಂ ಗೋವಿಂದ ಪೈ, ಆಪ್ಷನ್ ಸಿ ರವೀಂದ್ರನಾಥ್ ಟ್ಯಾಗೋರ್, ಆಪ್ಷನ್ ಡಿ ಟಿ ಎಸ್ ವೆಂಕಟಯ್ಯ ಅಂತ ಅದ, ಹೌದಾ? ಆಪ್ಷನ್ ಡಿ ಏನಪ್ಪ ಅಂತಂದ್ರೆ ಟಿ ಎಸ್ ವೆಂಕಟಯ್ಯ ಅಂತದ, ಹೌದಾ? ಇಲ್ಲಿ ನಾವು ಆನ್ಸರ್ ಯಾವ್ದಾಗ್ತದ ರೀ? ಆನ್ಸರು ಆಪ್ಷನ್ ಬಿ. ಆಪ್ಷನ್ ಬಿ ಏನಪ್ಪ ಅಂತಂದ್ರೆ ಎಂ ಗೋವಿಂದ ಪೈ, ಹೌದಾ? ಎಂ ಗೋವಿಂದ ಪೈ ಇವರು ಏನಪ್ಪ ಅಂತಂದ್ರೆ ಕನ್ನಡದ ಮೊದಲ ರಾಷ್ಟ್ರಕವಿ ಅಂತ ಕರಿತೇವೆ. ಇನ್ನು ಕುವೆಂಪು ಅವ್ರ ಬಗ್ಗೆ ನಮಗೆ ಗೊತ್ತದ, ಆಮೇಲೆ ರವೀಂದ್ರನಾಥ್ ಟ್ಯಾಗೋರ್ ಬಗ್ಗೆನೂ ಗೊತ್ತದ. ಇಲ್ಲಿ ನೋಡ್ರಿ ಟಿ ಎಸ್ ವೆಂಕಟಯ್ಯ ಇವರನ್ನ ಏನಂತ ಕರಿತಿದ್ರು? ಕನ್ನಡದ ಮೊದಲ ಪ್ರಾಧ್ಯಾಪಕ, ಕನ್ನಡದ ಮೊದಲ ಪ್ರಾಧ್ಯಾಪಕ, ಕನ್ನಡದ ಮೊದಲ ಪ್ರಾಧ್ಯಾಪಕ ಯಾರಪ್ಪ ಅಂತಂದ್ರೆ ಟಿ ಎಸ್ ವೆಂಕಟಯ್ಯ, ಟಿ ಎಸ್
ವೆಂಕಟಯ್ಯನವರನ್ನು ನಾವೇನಂತ ಕರಿತೀವಿ ಅಂತಂದರೆ ಕನ್ನಡದ ಮೊದಲ ಪ್ರಾಧ್ಯಾಪಕ ಅಂತ ಕರಿತೀವಿ. ನಮ್ದು ಗೋವಿಂದ ಪೈ ಅವರ ಒಂದು ಚಿತ್ರಣವನ್ನು ನಾವು ಇಲ್ಲಿ ನೋಡ್ಬೋದು. ಇನ್ನು ನೆಕ್ಸ್ಟ್ ಕ್ವಶನ್ ಅನ್ನು ನೋಡೋಣ್ರಿ. ಭೂಗೋಳದ ಮೇಲೆ ಪೂರ್ವ ಪಶ್ಚಿಮವಾಗಿ ಎಳೆಯಬಹುದಾದಂತಹ ಕಾಲ್ಪನಿಕ ರೇಖೆಗಳು, ಇವುಗಳನ್ನು ನಾವು ಏನಂತ ಕರಿತೀವಿ ಅನ್ನೋದು ಇಲ್ಲಿ ಕ್ವಶನ್ ಅದ. ಹೌದಾ? ಭೂಗೋಳದ ಮೇಲೆ ಪೂರ್ವ ಪಶ್ಚಿಮವಾಗಿ ಎಳೆಯಬಹುದಾದಂತಹ ಕಾಲ್ಪನಿಕ ರೇಖೆಗಳು. ಆಪ್ಷನ್ ಎ ಅಕ್ಷಾಂಶಗಳು, ಆಪ್ಷನ್ ಬಿ ರೇಖಾಂಶಗಳು, ಆಪ್ಷನ್ ಸಿ ಸಮಭಾಜಕ ರೇಖೆ ಅಂತ ಕೊಟ್ಟಿದ್ದಾರೆ. ಹೌದಾ? ಆಪ್ಷನ್ ಡಿ ಏನಾದ ಅಂತಂದ್ರೆ ಪ್ರಧಾನ ರೇಖೆಗಳು ಅಂತ ಕೊಟ್ಟಿದ್ದಾರೆ. ಇಲ್ಲಿ ನಮಗೆ ಆಪ್ಷನ್ ಎ ಏನಪ್ಪಾ ಅಂತಂದ್ರೆ ಸರಿಯಾದ ಉತ್ತರ ಆಪ್ಷನ್ ಎ ಅಕ್ಷಾಂಶಗಳು. ನಾವು ಭೂಗೋಳದ ಮೇಲೆ ಪೂರ್ವ ಪಶ್ಚಿಮವಾಗಿ ಎಳೆಯಬಹುದಾದಂತಹ ಕಾಲ್ಪನಿಕ ರೇಖೆಗಳನ್ನು ಏನಂತ ಕರಿತೀವಿ ಅಂತಂದರೆ ಅಕ್ಷಾಂಶಗಳು ಅಂತ ಕರಿತೀವಿ. ನೋಡ್ರಿ, ಇಲ್ಲಿ ಭೂಗೋಳದ ಮೇಲೆ ಪೂರ್ವ ಪಶ್ಚಿಮವಾಗಿ ಎಳೆಯಲ್ಪಟ್ಟಂತಹ ಕಾಲ್ಪನಿಕ ರೇಖೆಗಳು, ಇವುಗಳನ್ನು ನಾವು ಅಕ್ಷಾಂಶಗಳು ಅಂತ ಕರಿತೀವಿ. ಹೌದಾ? ಇಲ್ಲದ ನೋಡ್ರಿ, ಇವುಗಳನ್ನು ನಾವು ಏನಂತ ಕರಿತೀವಿ ರೀ? ಅಕ್ಷಾಂಶಗಳು ಅಂತ ಕರಿತೀವಿ. ಆಪ್ಷನ್ 1 ಏನಪ್ಪಾ ಅಂದರೆ ಸರಿಯಾದ ಉತ್ತರ. ಇನ್ನು ರೇಖಾಂಶಗಳು, ಉತ್ತರ ಮತ್ತು ದಕ್ಷಿಣವಾಗಿ ಎಳೆಯಲ್ಪಟ್ಟಂತಹ ಕಾಲ್ಪನಿಕ ರೇಖೆಗಳಿಗೆ ನಾವೇನಂತೇವೆ ರೀ? ರೇಖಾಂಶಗಳು ಅಂತ ಕರಿತೀವಿ. ಹೌದಾ? ಉತ್ತರ ಮತ್ತು ದಕ್ಷಿಣಕ್ಕೆ ಎಳೆಯಲ್ಪಟ್ಟಂತಹ ಕಾಲ್ಪನಿಕ ರೇಖೆಗಳಿಗೆ ನಾವೇನಂತೇವೆ ರೀ? ರೇಖಾಂಶಗಳು ಅಂತ ಕರಿತೀವಿ. ಇನ್ನು ಪ್ರಧಾನ ರೇಖಾಂಶ ಇಲ್ಲಿ ಪೂರ್ವ ಭಾಗ ಮತ್ತು ಉತ್ತರ ಭಾಗವಾಗಿ 2 ಭಾಗಗಳಾಗಿ ಮಾಡುವಂತಹ ಒಂದು ರೇಖಾಂಶವನ್ನು ನಾವೇನಂತಾರೀ? ಪ್ರಧಾನ ರೇಖಾಂಶ ಅಂತ ಕರಿತೀವಿ. ಸೊ ಇನ್ನು ನೆಕ್ಸ್ಟ್ ಕ್ವಶನ್ ಅನ್ನು ನೋಡೋಣ್ರಿ. ಹೆಣ್ಣು ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಸರ್ಕಾರ ಜಾರಿಗೆ ತಂದಿರುವಂತಹ ಯೋಜನೆ ಅಂತ ಕೇಳಿದಾನೆ. ಹೌದಾ? ಯೋಜನೆಯ ಹೆಸರು ಏನಪ್ಪಾ ಅಂತಂದ್ರೆ ಆಪ್ಷನ್ ಎ ಭಾಗ್ಯಲಕ್ಷ್ಮಿ ಯೋಜನೆ, ಆಪ್ಷನ್ ಬಿ ರೋಜ್ಗಾರ್ ಯೋಜನೆ, ಆಪ್ಷನ್ ಸಿ ಆಶ್ರಯ ಯೋಜನೆ, ಆಪ್ಷನ್ ಡಿ ನಿರ್ಮಲ ಗ್ರಾಮ ಯೋಜನೆ ಅಂತ ಕ್ವಶನ್ ಅದ. ಹೌದಾ? ನಮಗೆ ಇಲ್ಲಿ ನೋಡ್ರಿ, ಈಗ ಆಲ್ರೆಡಿ ನಿಮಗಿಲ್ಲ ಒಂದು ಚಿತ್ರನ ಕೊಟ್ಬಿಟ್ಟೇವ್ರಿ ನಾವು. ಹೌದಾ? ನೀವು ಆಲ್ರೆಡಿ ಏನು ಮಾಡ್ತೀರಿ? ಕಂಡನ್ನು ಹಿಡಿದಿರ್ತೀರಿ. ಆಪ್ಷನ್ ಯಾವುದು? ಆಪ್ಷನ್ ಎ ಏನಪ್ಪಾ ಅಂತಂದರೆ ಭಾಗ್ಯಲಕ್ಷ್ಮಿ ಯೋಜನೆ. ಇಲ್ಲಿದ ನೋಡ್ರಿ, ಹೆಣ್ಣು ಮಕ್ಕಳಿಗೆ ಒಂದು ಜಾರಿಗೆ ತಗೊಂಬಂದಂತಹ ಒಂದು ಯೋಜನೆ. ಯಾರು ತೊಗೊಂಬರ್ತಾರಂದರೆ ಯಡಿಯೂರಪ್ಪನವರು ಏನಂತಂದರೆ ಭಾಗ್ಯಲಕ್ಷ್ಮಿ ಯೋಜನೆಯನ್ನು ಮೊಟ್ಟ ಮೊದಲ ಬಾರಿಗೆ ಜಾರಿಗೆ ತೊಗೊಂಬರ್ತಾರ ನಮ್ಮ ಕರ್ನಾಟಕದಲ್ಲಿ. ಹೌದಾ? ಯಾರು? ಯಡಿಯೂರಪ್ಪ, BS ಯಡಿಯೂರಪ್ಪ ಮುಖ್ಯಮಂತ್ರಿ ಇದ್ದಾಗ ಏನು ಮಾಡ್ತಾನೆ ಅಂತಂದರೆ ಒಂದು ಭಾಗ್ಯಲಕ್ಷ್ಮಿ ಯೋಜನೆಯನ್ನು ಜಾರಿಗೆ ತೊಗೊಂಬರ್ತಾರೆ. ಸೊ ಇನ್ನು ರೋಜ್ಗಾರ್ ಯೋಜನೆ, ಈ ಒಂದು ಯೋಜನೆ ಯಾವುದಕ್ಕೆ ಸಂಬಂಧಪಟ್ಟದ? ನಿರುದ್ಯೋಗಿಗಳಿಗೆ ಏನಪ್ಪ ಅಂತಂದರೆ ಉದ್ಯೋಗವನ್ನು ಒದಗಿಸಿಕೊಡ್ಲಿಕ್ಕೆ ಜಾರಿಗೆ ಬಂದಂತಹ ಒಂದು ಯೋಜನೆ ಯಾವುದಪ್ಪ ಅಂತಂದರೆ ಒಂದು ರೋಜ್ಗಾರ್ ಯೋಜನೆ. ನಾವು ಉದ್ಯೋಗ ಯೋಜನೆ ಅಂತಲೂ ಕರಿತೇವೆ. ಆಮೇಲೆ ಇಲ್ಲಿ ರೋಜ್ಗಾರ್ ಯೋಜನೆ ಇದನ್ನು ಏನಪ್ಪ ಅಂತಂದರೆ ಉದ್ಯೋಗ ಯೋಜನೆ. ಉದ್ಯೋಗವನ್ನು ನೀಡಬೇಕು, ನಿರುದ್ಯೋಗಿಗಳಿಗೆ ಉದ್ಯೋಗವನ್ನು ಒದಗಿಸಿಕೊಡಲಿಕ್ಕೆ ಜಾರಿಗೆ ತಂದಂಥ ಒಂದು ಯೋಜನೆ ಯಾವುದಪ್ಪ ಅಂತಂದರೆ ರೋಜ್ಗಾರ್ ಯೋಜನೆ. ಇನ್ನು ಆಶ್ರಯ ಯೋಜನೆ, ಇದು ಆಶ್ರಯ ಅಂತಂದರೆ ಏನು? ವಸತಿ. ಬಡ ಜನರಿಗೆ ವಸತಿಯನ್ನು ಫ್ರೀಯಾಗಿ, ಅಂದರೆ ಇಲ್ಲಿ ವಸತಿಯನ್ನು ನಾವು ಅವರಿಗೆ ಕಟ್ಟಿಕೊಡುವಂಥ ಒಂದು ಉದ್ದೇಶಕ್ಕಾಗಿ ಭಾರತ ಸರ್ಕಾರ ಏನು ಮಾಡ್ತದೆ ಅಂತಂದರೆ ಆಶ್ರಯ ಯೋಜನೆಯನ್ನು ಜಾರಿಗೆ ತಂಬರ್ತದೆ. ಇದನ್ನು ನಾವು ವಸತಿ ಯೋಜನೆ ಅಂತಲೂ ಕೂಡ ಏನು ಮಾಡ್ತೀವಿ? ಕರಿತೀವಿ. ವಸತಿ ಯೋಜನೆ ಅಂತ ಕರಿತೀವಿ. ಆಮೇಲೆ ಇಲ್ಲಿ ನಿರ್ಮಲ ಗ್ರಾಮ ಯೋಜನೆ ಅಂತದ. ಹೌದಾ? ನಿರ್ಮಲ ಗ್ರಾಮ ಯೋಜನೆ ಇದು ಏನಪ್ಪ ಅಂತಂದರೆ ನಮ್ಮ ಒಂದು ಗ್ರಾಮವನ್ನು ಸ್ವಚ್ಛ ಗ್ರಾಮವಾಗಿ ಮಾಡಬೇಕು. ಆಮೇಲೆ ಇಲ್ಲಿ ನಮಗೆ ನಿರ್ಮಲ ಗ್ರಾಮವನ್ನು ನಾವು ನಿರ್ಮಲವಾದಂತಹ ಒಂದು ಗ್ರಾಮವನ್ನು ಅಭಿವೃದ್ಧಿಯಾಗಿ ಮಾಡಬೇಕನ್ನೋ ಒಂದು ಉದ್ದೇಶಕ್ಕಾಗಿ ಏನು ಮಾಡ್ತಾರೆ ಅಂತಂದರೆ ಭಾರತ ಸರ್ಕಾರ ನಿರ್ಮಲ ಗ್ರಾಮ ಯೋಜನೆಯನ್ನು ಜಾರಿಗೆ ತಗೊಂಬರ್ತಾರೆ. ನಮ್ಮ ಒಂದು ಗ್ರಾಮವನ್ನು ಶುಚಿಯಾಗಿರಲಿಕ್ಕೆ ನಾವು ಏನು ಮಾಡ್ತಾರೆ ಅಂತಂದರೆ ಭಾರತ ಸರ್ಕಾರ ಏನು ಮಾಡ್ತದೆ? ಇದನ್ನು ಜಾರಿಗೆ ತಗೊಂಬರ್ತದೆ. ಇನ್ನು ನೆಕ್ಸ್ಟ್ ಕ್ವಶನ್, ಈ ದಿನದಂದು ವಿಶ್ವ ಪರಿಸರ ದಿನವನ್ನು ಆಚರಿಸಲಾಗುತ್ತದೆ. ಯಾವ ದಿನದಂದು ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಣೆ ಮಾಡ್ತಾರೆ? ಎಲ್ಲರಿಗೂ ಗೊತ್ತದ. ಹೌದಾ? ಆಪ್ಷನ್ ಎ ಡಿಸೆಂಬರ್ 22, ಆಪ್ಷನ್ ಬಿ ಮಾರ್ಚ್ 22, ಆಪ್ಷನ್ ಸಿ ಜೂನ್ 5, ಆಪ್ಷನ್ ಡಿ ಜನವರಿ 22. ಹೌದಾ? ಇಲ್ಲಿ ನಾವು
ನೀವು ಗೆಸ್ ಮಾಡೋದ ಬೇರೆ, ಎಲ್ಲರಿಗೂ ಕೂಡ ಇದು ಗೊತ್ತೇ ಇರ್ತದ. ನಾವು ಶಾಲೆ ಒಳಗೆ ಏನು ಮಾಡ್ತೀವಿ ಅಂತಂದರೆ ಪರಿಸರ ದಿನಾಚರಣೆಯನ್ನು ಆಚರಣೆ ಮಾಡ್ತೀವಿ, ಮಕ್ಕಳ ದಿನಾಚರಣೆಯನ್ನು ಆಚರಣೆ ಮಾಡ್ತೀವಿ, ಹೌದಾ? ಸೊ ಈ ಎಲ್ಲವೂ ಕೂಡ ನಮ್ಗೆ ಗೊತ್ತಿರ್ತದ. ಇಲ್ಲಿ ಆಪ್ಷನನ್ನು ನೋಡ್ರಿ, ಇಲ್ಲಿ ಆಪ್ಷನ್ ಸಿ ಏನಪ್ಪ ಅಂತಂದರೆ ಸರಿಯಾದ ಉತ್ತರ. ಜೂನ್ 5ರಂದು ನಾವೇನು ಮಾಡ್ತೀವಿ ರೀ, ಪರಿಸರ ದಿನಾಚರಣೆಯನ್ನು ಆಚರಣೆಯನ್ನು ಮಾಡ್ತೀವಿ, ಹೌದಾ? ಇಲ್ಲಿ ವರ್ಲ್ಡ್ ಎನ್ವಿರಾನ್ಮೆಂಟ್ ಡೇ ಅಂತ ನಾವು ಏನು ಮಾಡ್ತೀವಿ, ಅದನ್ನು ಕರಿತೇವೆ. ಇನ್ನು ಡಿಸೆಂಬರ್ 22 ಇದು ಒಂದು ವಿಶೇಷತೆಯ ದಿನ. ಯಾವುದಪ್ಪ ಅಂತಂದರೆ ರಾಷ್ಟ್ರೀಯ ಗಣಿತ ದಿನ ಅಂತ ಕರೀತಾರೆ. ರಾಷ್ಟ್ರೀಯ ಗಣಿತ ದಿನ, ರಾಷ್ಟ್ರೀಯ ಗಣಿತ ದಿನ, ರಾಷ್ಟ್ರೀಯ ಗಣಿತ ದಿನ ಅಂತ ನಾವು ಡಿಸೆಂಬರ್ 22 ಕರೆದ್ರೆ, ಮಾರ್ಚ್ 22 ಇದು ಏನಪ್ಪ ಅಂತಂದರೆ ವಿಶ್ವ ಜಲ ದಿನಾಚರಣೆ. ವಿಶ್ವ ಜಲ ದಿನಾಚರಣೆ, ವಿಶ್ವ ಜಲ ದಿನಾಚರಣೆ, ವಿಶ್ವ ಜಲ ದಿನಾಚರಣೆ. ಇನ್ನು ನಾವೇನು ಮಾಡಿದ್ವಿ, ಈ ಒಂದು ಜೂನ್ 5ರಂದು ನಾವೇನು ಮಾಡ್ತೀವಿ ರೀ, ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಣೆ ಮಾಡ್ತೀವಿ. ಸೊ ಇಲ್ಲಿವರೆಗೂ ಏನು ಮಾಡಿದ್ದೀವಿ ಅಂತಂದರೆ ನಾವು 10 ಕ್ವಶನ್ಸ್ಗಳಿಗೆ ಸಂಬಂಧಪಟ್ಟಂತಹ ಆನ್ಸರ್ಗಳನ್ನು ಮತ್ತು ವಿವರಣೆಯನ್ನು ನಾವೇನು ಮಾಡಿದ್ವಿ, ಇವತ್ತು ತಿಳಿದುಕೊಂಡಿವಿ. ಸೊ ನೆಕ್ಸ್ಟ್ ಒಂದು ಕ್ಲಾಸ್ ಒಳಗೂ ಕೂಡ ನಾನು ಹೆಚ್ಚಿನ ಒಂದು ಕ್ವಶನ್ಗಳನ್ನು ನಿಮ್ಮ ಮುಂದೆ ತೊಗೊಂಬರ್ತೀನಿ. ನಿಮ್ಮ ಒಂದು ಪರೀಕ್ಷೆಗಳಿಗೆ ನವೋದಯ, ಮೊರಾರ್ಜಿ ದೇಸಾಯಿ, ಆಮೇಲೆ RMS ಎಕ್ಸಾಮ್ಗಳಿಗೆ ಏನೇನು ಉಪಯೋಗವಾಗುವಂಥ ಎಲ್ಲ ಕ್ವಶನ್ಗಳನ್ನು ನಾನೇನು ಮಾಡ್ತೀನಿ, ತೊಗೊಂಬರ್ತೀನಿ. ಸೊ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲರೂ ಕೂಡ ಏನು ಮಾಡಿರಿ, ನಮ್ಮ ಒಂದು ನವೋದಯ ಇನ್ಸ್ಪೈರ್ ನವೋದಯ ಒಂದು ಯೂಟ್ಯೂಬ್ ಚಾನಲ್ಗೆ ಏನು ಮಾಡಿರಿ, ಸಬ್ಸ್ಕ್ರೈಬನ್ನು ಮಾಡಿರಿ ಅಂತ ಹೇಳ್ತಾ ಇವತ್ತಿನ ಒಂದು ಕ್ಲಾಸನ್ನು ಮುಗಿಸೋಣ. ಬಾಯ್.